ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾವು ಅಂದಾಕ್ಷಣ ಯಾರಿಗೆ ತಾನೇ ಭಯ ಇರಲ್ಲ ಹೇಳಿ. ಸಾವು ಅಂದರೆ ಆ ಕೊನೆ ಕ್ಷಣದ ಭೀಭತ್ಸ್ಯ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಅಸಾಧ್ಯವೇ. ಹುಟ್ಟು ಅದೆಷ್ಟು ಉಲ್ಲಾಸವೋ ಸಾವು ಅಷ್ಟೇ ಭೀಕರ. ನಾವು ಸಾವಿನ ಅನುಭವ ಕಂಡಿಲ್ಲದಿದ್ದರೂ ಸಾವು ಅಂದಾಕ್ಷಣ ನಮ್ಮನ್ನ ನಿಂತಲ್ಲೇ ಕನಲಿಸಿ ಬಿಡುತ್ತೆ, ಭಯ ಆವರಿಸಿಕೊಂಡು ಬಿಡುತ್ತೆ. ನಿಜಕ್ಕೂ ಸಾವು ಅನ್ನೋದರ ಅನುಭವ, ಅದರ ಸಂವೇದನೆ ಹೇಗಿರುತ್ತೆ ಅನ್ನೋದನ್ನ ವರದಹಳ್ಳಿ ಶ್ರೀ ಶ್ರೀಧರ ಮಹಾರಾಜ ಸ್ವಾಮಿಗಳು ತಮ್ಮ ದಿವ್ಯಾನುಭವದಿಂದ ಸ್ಪಷ್ಟವಾಗಿ ಸಾವಿನ ಕುರಿತಾದ ಸಂವೇದನೆಗಳು ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸಾವು ದೇಹಕ್ಕೆ ಸಂಭವಿಸುವಾಗ ಆತ್ಮನಿಗೆ ಆಗುವ ಅನುಭವಗಳು ಹೇಗಿರುತ್ತವೆ ಅನ್ನೋದು ನಿಜಕ್ಕೂ ಆಶ್ಚರ್ಯವೇ. ಈ ರೀತಿಯಾಗಿ ಸಾವಿನ ಸಂವೇದನೆಗಳು ನಡೆಯುತ್ತವಾ ಅನ್ನೋದೇ ಕುತೂಹಲ ಮೂಡಿಸುವಂಥದ್ದು. ಬನ್ನಿ ಹಾಗಿದ್ರೆ ಪ್ರತಿಯೊಬ್ಬ ಜೀವಿಯ ಸಾವಿನ ಆ ಕ್ಷಣಗಳು ಹೇಗಿರುತ್ತವೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈಗಿದ್ದ ಮನುಷ್ಯ ಈಗಿಲ್ಲ ಅಂತ ಹೇಳ್ತೀವಿ. ಈ ಕ್ಷಣ ಮಾತ್ರ ನಮ್ಮದು, ನಾಳೆ ಬಗ್ಗೆ ಯಾಕೆ ಚಿಂತೆ ಅಂತ ಅದೆಷ್ಟೋ ಮಂದಿ ಪ್ರತಿನಿತ್ಯ ಹೇಳೋದನ್ನ ಕೇಳಿದ್ದೀವಿ. ನಾವು ಕೂಡ ಹೇಳೋದಿದೆ. ಆದರೆ ಆ ಸಾವು ಅನ್ನೋದನ್ನ ಅನುಭವಿಸಿದವನೇನಾದ್ರೂ ಕತೆ ಹೇಳಿದ್ರೆ ಅದೆಷ್ಟು ಇಂಟ್ರೆಸ್ಟಿಂಗ್ ಆಗಿರಬಹುದಲ್ವಾ. ಯಾಕಂದ್ರೆ ಮುಂದಿನ ಆ ಕ್ಷಣಗಳು ನಮ್ಮದಾಗಿರುತ್ತೆ. ಅದಕ್ಕಾಗಿ ಆ ಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ವರದಹಳ್ಳಿ ಶ್ರೀಧರ ಸ್ವಾಮಿಗಳು ತಮ್ಮ ದಿವ್ಯ ಶಕ್ತಿಯಿಂದ ಅನುಭವಿಸಿ ಬರೆದಿದ್ದಾರೆ. ಅವರ ಪ್ರಕಾರ ಮೊದಲಿಗೆ ಸಾವಿನ ಕ್ಷಣಗಳು ಹತ್ತಿರವಾಗುತ್ತಿದ್ದಂತೆ ದೇಹದಲ್ಲಿ ಸಣ್ಣ ಸಣ್ಣ ಸಂವೇದನೆಗಳು ಏಳುತ್ತಲೇ ಇರುತ್ತವೆ. ಒಂದ್ ರೀತಿ ಮೈಯೆಲ್ಲ ತುರಿಕೆಯಾದಂತೆ ಭಾಸವಾಗತ್ತಂತೆ. ತಿಳಿದೋ ಅಥವಾ ತಿಳಿಯದೆಯೋ ಕಣ್ಣಿನಲ್ಲಿ ಉರಿ ಉಂಟಾಗತ್ತೆ. ಆಗ ಏನು ಮಾಡಬೇಕೆನ್ನದೆ ಕಣ್ಣನ್ನ ತಿಕ್ಕಿ ಅಳಿಸಿಬಿಡುತ್ತೇವೆ, ಇಲ್ಲವೇ ಉಜ್ಜಿ ಒರೆಸಿಬಿಡುತ್ತೇವೆ. ಇದರಿಂದ ಆ ಸಂವೇದನೆಯನ್ನ ಗಮನಿಸುವುದು ಸಾಧ್ಯವಾಗುವುದಿಲ್ಲ. ಹೀಗೆ ಮಾಡದೆ ಧ್ಯಾನದಲ್ಲಿದ್ದಾಗಲಾಗಲಿ ಅಥವಾ ಧ್ಯಾನ ಮಾಡದಿರುವಾಗಲಾಗಲಿ ಸಂವೇದನೆ ಎದ್ದಾಗ ಅದನ್ನ ಗಮನಿಸಲು ಪ್ರಾರಂಭಿಸಿದರೆ ಅದರ ರಹಸ್ಯ ಬಯಲಾಗತ್ತಂತೆ. ಮೃತ್ಯುವನ್ನ ಎದುರಿಸುವ ಧೈರ್ಯ ಬರುತ್ತೆ. ಸ್ಥೂಲ ಸಂವೇದನೆಯನ್ನ ಗಮನಿಸುವುದರ ಮೂಲಕ ಸೂಕ್ಷ್ಮ ಸಂವೇದನೆಯನ್ನ ಗಮನಿಸುವ ಪಾಠ ಕಲಿತು ಸೂಕ್ಷ್ಮ ಸಂವೇದನೆ ಎದ್ದಾಗ ಅದನ್ನ ಗಮನಿಸುತ್ತಾ ನೇರವಾಗಿ ನಿರ್ಲಿಪ್ತ ಭಾವದಿಂದ ಅನುಭವಿಸತೊಡಗ್ತೇವೆ. ಅದು ಹೇಗೆ ಏಳುತ್ತದೋ ಹಾಗೆ ಅದನ್ನು ಅನುಭವಿಸುವುದು ಪ್ರತಿಕ್ರಿಯೆ ಆಗೋದಿಲ್ಲ. ಹಾಗಾಗಿ ಇದು ಸಂಸ್ಕಾರವನ್ನ ಹುಟ್ಟಿಸೋದಿಲ್ಲ. ಸೂಕ್ಷ್ಮ ಸಂವೇದನೆಗಳನ್ನ ಯಾವ ಪ್ರತಿಕ್ರಿಯೆಯನ್ನು ತೋರಿಸದೆ ಹೇಗಿವೆಯೋ ಹಾಗೆ ಗಮನಿಸುವ ಅಭ್ಯಾಸದಲ್ಲಿ ಅತಿ ಸೂಕ್ಷ್ಮ ಸಂವೇದನೆ ಎದ್ದಾಗ ಅದಕ್ಕೂ ಯಾವ ಪ್ರತಿಕ್ರಿಯೆಯನ್ನ ತೋರದೆ ನಿರ್ಲಿಪ್ತದಿಂದ ಅದನ್ನು ಕೇವಲ ಗಮನಿಸುವುದು ಸಾಧ್ಯವಾಗುತ್ತೆ. ಅತಿ ಸೂಕ್ಷ್ಮ ಸಂವೇದನೆಗಳಲ್ಲಿ ಅತ್ಯಂತ ಪ್ರಧಾನವಾದ ಸಂವೇದನೆಯೇ ಸಾವು. ಸ್ಥೂಲ ಸೂಕ್ಷ್ಮ ಸಂವೇದನೆಗಳನ್ನ ನಿರ್ಲಿಪ್ತದಿಂದ ನಗುತ್ತಾ ಗಮನಿಸುವ ಅಭ್ಯಾಸ ಮಾಡಿಕೊಂಡವರಿಗೆ ಸೂಕ್ಷ್ಮ ಸಂವೇದನೆಗಳನ್ನ ಗಮನಿಸುವುದು ಅಸಾಧ್ಯವೇನಲ್ಲ. ಸೂಕ್ಷ್ಮ ಸಂವೇದನೆಗಳನ್ನ ತಟಸ್ಥ ಭಾವದಿಂದ ಹಸನ್ಮುಖರಾಗಿ ಗಮನಿಸುವ ಅಭ್ಯಾಸ ಮಾಡಿಕೊಂಡವರಿಗೆ ಅತಿ ಸೂಕ್ಷ್ಮ ಸಂವೇದನೆಗಳನ್ನ ಗಮನಿಸುವುದು ಮತ್ತು ಅವುಗಳಲ್ಲಿ ಅತಿ ಪ್ರಮುಖವಾದ ಸಾವಿನ ಸಂವೇದನೆಯನ್ನ ಗಮನಿಸುವುದು ಅಸಾಧ್ಯವೇನಲ್ಲ. ಸಾವಿನ ಸಂವೇದನೆ ಅಂತಿಂಥ ಸಂವೇದನೆಯಲ್ಲ. ಪ್ರತಿದಿನವೂ ನಿದ್ದೆ ಹೋಗುವಾಗ ತಿಳಿಯದಂತೆ ತಾತ್ಕಾಲಿಕ ಸಾವಿನ ಸಂವೇದನೆಯನ್ನ ಪ್ರತಿಯೊಂದು ಜೀವಿಯೂ ಅನುಭವಿಸುತ್ತೇವೆ. ಮರುದಿನ ಹಿಂದಿನ ದೇಹದಲ್ಲೇ ಏಳುವ ಭರವಸೆ ಇರೋದ್ರಿಂದ ನಿದ್ದೆಗೆ ಹೋಗುವಾಗಿನ ಸಂವೇದನೆಯ ಪರಿಚಯವೇ ನಮಗಿಲ್ಲದೆ ನಾವು ಅದಕ್ಕೆ ಯಾವ ಮಹತ್ವವನ್ನು ಕೊಡೋದಿಲ್ಲ. ಆದರೆ ಸಾವು ಎಬ್ಬಿಸುವ ಸಂವೇದನೆ ಸಾಯುವವನ ಗಮನಕ್ಕೆ ಬಂದೇ ಬರುತ್ತೆ. ಆದರೆ ಒಂದೇ ದೇಹದಲ್ಲಿ ಮತ್ತೆ ಏಳದೆ ಸತ್ತ ನಂತರ ಏಳಬಹುದಾದ ಬೇರೊಂದು ದೇಹದ ಪರಿಚಯವಿಲ್ಲದಿರುವುದರಿಂದ ಸಾವು ಹುಟ್ಟಿಸುವ ಸಂವೇದನೆಗೂ ಗಮನ ಹರಿಸದೆ ಗಮನಿಸಬೇಕೆಂಬ ವಾಸ್ತವಿಕತೆಯನ್ನು ಅರಿಯದೆ ಸಂಸಾರ ಬಂಧನವನ್ನ ಬಿಟ್ಟು ಹೋಗುವ ಬಗ್ಗೆ ಪರಿತಪಿಸೋದ್ರಿಂದ ಪರಿತಾಪದ ಧಗೆಯಲ್ಲಿ ವಾಸ್ತವಿಕ ಸತ್ಯ ಮರೆಯಾಗತ್ತೆ. ಇದನ್ನೇ ಪ್ರಾರಬ್ಧವೆನ್ನುವುದು. ಸಾಯುವ ಸ್ಥಿತಿಯಲ್ಲಿದ್ದಾಗ ದೇಹ ದುರ್ಬಲವಾಗತ್ತೆ, ಮನ ಮಂದವಾಗತ್ತೆ. ಇವುಗಳು ಕೂಡ ಒಂದು ಸಂವೇದನೆಗಳೇ. ಸಂವೇದನೆಗಳನ್ನ ಗಮನಿಸುವ ಅಭ್ಯಾಸವೇ ಇಲ್ಲದವರಿಗೆ ಇವು ಸಂವೇದನೆಗಳೆಂಬುದೇ ತಿಳಿಯುವುದಿಲ್ಲ. ಇವನ್ನ ಗಮನಿಸಿದಲ್ಲಿ ಮುಂದಿನ ಮುಖ್ಯ ಸಂವೇದನೆಯನ್ನ ಬಹು ಸುಲಭವಾಗಿ ಗಮನಿಸಬಹುದು. ಮೊದಲಿಗೆ ಪಾದಗಳ ಅಂಗಾಲುಗಳಿಂದ ಪ್ರಾರಂಭವಾಗಿ ಗೊತ್ತಾಗುವ ಸಮಯಕ್ಕೆ ಕಾಲ್ಬೆರಳುಗಳು ಮೊದಲು ಮರಗಟ್ಟಿ ತದನಂತರ ತಣ್ಣಗಾಗಲು ಪ್ರಾರಂಭವಾಗತ್ತೆ. ಮೊದಲಿನಿಂದಲೂ ಸಂವೇದನೆಗಳನ್ನ ಗಮನಿಸಿ ಯಾವುದೇ ಪ್ರತಿಕ್ರಿಯೆ ತೋರಿಸದಂತೆ ಅಭ್ಯಾಸ ಮಾಡಿಕೊಂಡವರಿಗೆ ಉಸಿರು ಉಂಟು ಮಾಡುವ ತಣ್ಣನೆ ಬಿಸಿ ಸಂವೇದನೆಯನ್ನ ಗಮನಿಸುವ ಅಭ್ಯಾಸವಿದ್ದವರಿಗೆ ಅಂಗಾಲು ಮತ್ತು ಪಾದದ ಬೆರಳುಗಳು ತಣ್ಣಗಾಗುವ ಸಂವೇದನೆಯನ್ನ ತಿಳಿಯುವುದು ಮತ್ತು ಗಮನಿಸುವುದು ಕಷ್ಟವಾಗುವುದಿಲ್ಲ. ಕಾಲ್ಬೆರಳುಗಳು ತಣ್ಣಗಾಗುವುದನ್ನು ತಿಳಿದು ಯಾವುದೇ ಪ್ರತಿಕ್ರಿಯೆ ತೋರದೆ ಕೇವಲ ಗಮನಿಸುತ್ತಿದ್ದಲ್ಲಿ
ಕ್ರಮೇಣ ದೇಹದ ಮೇಲೆ ಮೇಲಿನ ಅಂಗಾಂಗಗಳು ಒಂದೊಂದಾಗೆ ಜೋವು ಹಿಡಿಯುತ್ತಾ ತಣ್ಣಗಾಗುವುದು ಅನುಭವಕ್ಕೂ ಬರುತ್ತೆ. ಪ್ರತಿಕ್ರಿಯಿಸದೆ ಅಂದರೆ ವಿಮುಖನಾಗಿ ಸಂಸಾರ ಬಂಧನವನ್ನ ಗಮನಿಸದೆ ಸಾವಿನ ಅನುಭವವನ್ನ ನಿರ್ಲಿಪ್ತನಾಗಿ ಗಮನಿಸುವುದು ಸಾಧ್ಯವಾಗುತ್ತೆ. ಮೊದಲಿನಿಂದಲೂ ಸಂವೇದನೆಗೆ ಪ್ರತಿಕ್ರಿಯಿಸದೆ ಕೇವಲ ಗಮನಿಸುವ ಅಭ್ಯಾಸವಿದ್ದವರಿಗೆ ಕೆಳಗಿನಿಂದ ನೆತ್ತಿಯ ಕಡೆಗೆ ಅಂದರೆ ಮೂಲಾಧಾರದಿಂದ ಸಹಸ್ರಾರದ ಕಡೆಗೆ, ಪೃಥ್ವಿಯಿಂದ ಆಕಾಶ ತತ್ವದ ಕಡೆಗೆ ದೇಹದ ಒಂದೊಂದೇ ಅಂಗ ಅನುಕ್ರಮವಾಗಿ ತಣ್ಣಗಾಗುತ್ತಿದ್ದಂತೆ ಅದನ್ನ ತದೇಕಚಿತ್ತದಿಂದ ನಿರ್ಲಿಪ್ತನಾಗಿ ಕೇವಲ ಗಮನಿಸುವುದು ಸಾಧ್ಯವಾಗುತ್ತೆ. ದೇಹ ಭಾವನೆಯನ್ನ ಕಳೆದುಕೊಂಡ ಸಾಧಕನಿಗೆ ದೇಹವು ತನ್ನದಲ್ಲದ ಒಂದು ಜಡವಸ್ತುವೆಂದು ಅನುಭವಿಸಿದವನಿಗೆ ದೇಹದಲ್ಲಾಗುವ ಸಾವಿನ ಸಂವೇದನೆಯನ್ನ ಗಮನಿಸುವುದು ವಿಧಿಯ ಆಟದಲ್ಲಿ ಭಾಗಿಯಾಗಿ ಆಟ ಆಡುತ್ತಿದ್ದಂತೆ ಸಂತೋಷದ ಒಂದು ಕ್ರೀಡೆಯಾಗಿ ಹುಕ್ಕಳಿನವರೆಗೆ ಉಂಟಾಗುವ ತಣ್ಣನೆ ಸಂವೇದನೆಯನ್ನ ಎಚ್ಚರದಿಂದ ಗಮನಿಸುವುದು ಸಾಧ್ಯವಾಗತ್ತೆ. ಆದರೆ ಮರಗಟ್ಟಿ ತಣ್ಣಗಾಗುವ ಸಂವೇದನೆಯು ಹೊಕ್ಕುಳನ್ನ ದಾಟುತ್ತಿದ್ದಂತೆ ಪ್ರಜ್ಞೆಯ ಹರಿವಿನಲ್ಲಿ ಇಳಿತ ಪ್ರಾರಂಭವಾಗುವುದರಿಂದ ಸಂವೇದನೆಯನ್ನ ನಿಖರವಾಗಿ ಗಮನಿಸುವುದು ಸಾಧ್ಯವಾಗುವುದಿಲ್ಲ. ಆದರೆ ಸಾಧಕನಿಗೆ ಪ್ರಜ್ಞೆ ಕಡಿಮೆಯಾಗುವ ಸ್ವಲ್ಪ ಮೊದಲು ಸಾಧಕನ ಅಭ್ಯಾಸ ಬಲದಿಂದ ತನ್ನ ಅಖಂಡ ಅನಂತ ಸ್ವರೂಪದಲ್ಲೇ ನಿಲ್ಲುವ ಅಭ್ಯಾಸವನ್ನ ದೇಹ ಒಳಿಯುವ ಎಷ್ಟೋ ಮೊದಲು ಕರಗತ ಮಾಡಿಕೊಂಡ ಅವನು ಆತನಿಗೆ ಯಾವಾಗ ದೇಹಾತ್ಮ ಭಾವ ನಾಶವಾಗುತ್ತೋ ಅಂದೇ ಅವನು ಜೀವನ್ಮುಕ್ತ. ಉಳಿದ ಜೀವಿತಾವಧಿಯಲ್ಲಿ ದೈಹಿಕ ಶರೀರ ಮುಂದುವರೆದರೂ ಅದು ಅವನಿಗೆ ಸತ್ತಂತೆ. ತನ್ನ ಅನಂತ ಇರುವಿನಲ್ಲಿ ತಾನೇ ತಾನಾಗಿ ಕರಗಿ ಹೋಗಲು ಹೃದಯ ಮರಗಟ್ಟುವ ಮೊದಲೇ ಹೃದಯಾಕಾಶವನ್ನ ಮೀರಿ ತನ್ನ ಅನಂತ ಸ್ವಸ್ವರೂಪದಲ್ಲಿ ತಾನೇ ತಾನಾಗಿ ಬಿಡ್ತಾನೆ. ಸಾಧಕನಲ್ಲದವನು ಸಾಯುವ ವೇಳೆಗೆ ಸಂಸಾರವನ್ನ ಮತ್ತು ದೇಹವನ್ನ ಬಲವಾಗಿ ಬಾಚಿ ತಬ್ಬಲು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುವುದರಿಂದ ಇಷ್ಟವಿಲ್ಲದಿದ್ದರೂ ದೇಹವನ್ನ ಬಲಾತ್ಕಾರವಾಗಿ ಬಿಡಲೇಬೇಕಾದ ಪರಿಸ್ಥಿತಿಯುಂಟಾಗತ್ತೆ. ಸಂವೇದನೆಯನ್ನ ಗಮನಿಸುವ ಅಭ್ಯಾಸವಿಲ್ಲದೆ ಸಾವಿನ ಸಂವೇದನೆಯನ್ನ ಗಮನಿಸಬೇಕೆಂಬುದೇ ತಿಳಿಯದೆ ತಾನು ತನ್ನದು ಎಂದುಕೊಂಡದ್ದನ್ನ ಬಾಚಿ ಗಟ್ಟಿಯಾಗಿ ಹಿಡಿಯುವ ಪ್ರತಿಕ್ರಿಯೆಯನ್ನ ಉಂಟು ಮಾಡಿ ಬಾಚಿ ತಬ್ಬುವ ಬಿಗಿಯಾಗಿ ಹಿಡಿಯುವ ಸಂಸ್ಕಾರದಿಂದ ಮುಂದುವರಿಯುವ ಜೀವ ಒಂದು ದೇಹವನ್ನ ಬಿಟ್ಟಾಕ್ಷಣ ಇನ್ನೊಂದು ದೇಹವನ್ನ ಬಾಚಿ ಹಿಡಿಯುತ್ತೆ. ನಂತರ ಜನನ ಚಕ್ರದ ಪಂಕ್ತಿ ಮುಂದುವರಿಯುತ್ತೆ. ಹೀಗೆ ಸಾವಿನ ಅನುಭವವನ್ನ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಶ್ರೀ ಶ್ರೀಧರ ಸ್ವಾಮಿಗಳು. ಸ್ನೇಹಿತರೆ, ನಾವೆಲ್ಲರೂ ಭೌತಿಕವಾಗಿ ಅದೆಷ್ಟು ಅನುಭವಿಸಿ ನೋಡ್ತೀವಂದ್ರೆ ನಮಗೆ ಬಾಹ್ಯ ಪ್ರಪಂಚವೇ ಸತ್ಯವೆಂದು ಭಾವಿಸ್ತೇವೆ. ಆದರೆ ಅಂತರಂಗದಲ್ಲಿರುವ ಒಡೆಯನನ್ನ ಪ್ರತಿನಿತ್ಯ ಸ್ಮರಿಸಿದರೂ ಸಾಕು, ಖಂಡಿತವಾಗ್ಲೂ ಸಾವಿನ ಘಳಿಗೆಯನ್ನ ಎಲ್ಲದಕ್ಕಿಂತಲೂ ಅಚ್ಚುಕಟ್ಟಾಗಿ ಅನುಭವಿಸಬಹುದು. ಯಾಕಂದ್ರೆ ಸಾವೇ ಸತ್ಯ ಅಲ್ವಾ? ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.